ಇರುವುದಕ್ಕೆ ಸ್ಥಳ, ಮಾಡುವುದಕ್ಕೆ ಕಾಯಕ, ಹಿಡಿಯುವುದಕ್ಕೆ ಆಯುಧವನ್ನಿತ್ತಳು. ಲಕ್ಷ್ಮಿ, ನಿನ್ನ ಮುಖವನ್ನು ನೋಡಿದಾಕ್ಷಣ ಏನೋ ಹೇಳಬೇಕೆನ್ನುವುದಾಗಿ ಎಂದುಕೊಳ್ತಾ ಇದೆಯಲ್ಲ, ಏನೆನ್ನುವುದಾಗಿ ಹೇಳಿದ್ರೆ ಪರಿಹಾರವನ್ನ ಕೊಡ್ತೇನೆ. ನಾನೇ ಒಂದೇ ಆಗಿ ಹೋಯ್ತವೆ ಎನ್ನುವ ಹಾಗೆ ಸಾವಿರ ದಾನಿಗಳಿದ್ದಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಹೊಗಳಬಹುದಿತ್ತೋ ಏನೋ. ಕಾರಣೇನು? ದುರಾಸರು ಕೊಟ್ಟಿರುವಂತ ಶಾಪದಿಂದಾಗಿ ದೇವಲೋಕದ ಸುವಸ್ತುಗಳು ಶರದಿ ಪಾಲಾದವು. ಅದನ್ನ ಪುನರಪಿ ಪಡಿಬೇಕೇನೋ ಕಾರಣಕ್ಕಾಗಿ 33 ಕೋಟಿ ದೇವತೆಗಳು 66 ಕೋಟಿ ದಾನವರು ಸೇರಿ ಸಮುದ್ರವನ್ನ ಮತಿಸಿದ್ರು. ಅದು ಹೇಗೆ ಮಂತಾದ್ರಿಂದ ಕಡಗೋಲನ್ನಾಗಿ ವಾಸ್ತುವಿನ ಹಬ್ಬವನ್ನಾಗಿಸಿ ಅದೆಷ್ಟು ವಸ್ತುಗಳು ಹುಟ್ಟಿ ಬಂದವು. ನಿಜ, ಅದರಲ್ಲಿ ಹುಟ್ಟಿ ಬಂದಂತ ನನ್ನನ್ನ ದಾನವರು ದೇವತೆಗಳು ನಾವು ಮದುವೆ ಆಗ್ತೇವೆ ಮುಂದೆ ಬಂದ್ರು ಸಹ ಒಂದೆಡೆ ತಾಟಸ್ಯ ಭಾವನೆಯಿಂದ ಕುರಿತಂತೆ ನಿಮ್ಮ ಕಡೆಗೆ ಹೂವಿನ ಮಾಲಿಕೆಯನ್ನು ಹಾಕಿದ್ರು ನಾನು. ಅಷ್ಟೇ ಯಾಕೆ ಬಗ್ಗೆ ಬಗ್ಗೆ ಅವತಾರ ಅದೆಷ್ಟು ದಾನವನ್ನು ಕೊಂದುಕೊಳ್ಳಲು ತಾವಿದ್ದೀರಿ. ಹೀಗೆ ನಿಮ್ಮ ಬಗ್ಗೆ ಹೊಗಳಬೇಕು ಅನಿಸ್ತಾ ಇದ್ದ ಹಾಗೆ ಕೈಲಂತ ಸುದರ್ಶನ ಜಾಗ್ತಾ ಇದ್ದಾನೆ. ನೋಡೋಣ ಮುಂದೆ ಏನಾಗ್ತದೆ ಹಾಗೆ.